ದೈವಾರಾಧನೆ ಸಂಪ್ರದಾಯ ಮೀರಿ ನಡೀತಾ ನೇಮೋತ್ಸವ. ರಿಷಬ್ ಶೆಟ್ಟಿ ಕೊಟ್ಟ ಹರಕೆ ನೇಮೋತ್ಸವದಲ್ಲಿ ಅಪಚಾರನ ಸಂಪ್ರದಾಯ ಮೀರಿ ನರ್ತಿಸಿದ್ರ ಈ ದೈವ ನರ್ತಕ. ಎಸ್, ದೈವಾರಾಧನೆ ಕೋಸ್ಟಲ್ ರೀಜನ್ ಅಂದ್ರೆ ಕರಾವಳಿ ಭಾಗದಲ್ಲಿ ಬಹಳಷ್ಟು ನಂಬಿಕೆ ಇಟ್ಟಂತಹ ಸಂಪ್ರದಾಯ. ಕರಾವಳಿ ಅಷ್ಟಲ್ಲದೆ ಮಲೆನಾಡಾಗಿರ್ಬೋದು, ಅರೆ ಮಲೆನಾಡಾಗಿರಬಹುದು, ಆ ಪ್ರಾಂತ್ಯದಲ್ಲಿ ದೈವಾರಾಧನೆಗೆ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇದೆ. ಇದು ಈಗಿನ ಕಾಲದಲ್ಲಿ ನಡ್ಕೊಂಡು ಬರ್ತಿರುವಂತಹ ಸಂಪ್ರದಾಯ ಅಲ್ಲವೇ ಅಲ್ಲ, 4th ಸೆಂಚುರಿಯಿಂದಾನೇ ಇದೆ ಅಂತ ಮಾತು ಕೂಡ ಇದೆ. ಈ ದೈವಾರಾಧನೆ ಸಂಪ್ರದಾಯ ಮೀರಿ ನಡೀತಾ ನೇಮೋತ್ಸವ ಅನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆ ಉದ್ಭವವಾಗಿದೆ. ರಿಷಬ್ ಶೆಟ್ಟಿ ಕೊಟ್ಟಂತ ಹರಕೆ ನೇಮೋತ್ಸವದಲ್ಲಿ ಅಪಚಾರನ ಸಂಪ್ರದಾಯ ಮೀರಿ ವರ್ತಿಸಿದ್ರ ದೈವ ನರ್ತಕ. ಅವ್ರದೇ ಆದಂತಹ ಚೌಕಟ್ಟಿರುತ್ತೆ, ಆ ಚೌಕಟ್ಟು ಮೀರದ್ರ ಅನ್ನುವಂತಹ ಪ್ರಶ್ನೆ ಭುಗಿಲೆದ್ದಿದೆ. ಹರಕೆ ನೇಮೋತ್ಸವದ ಎಣ್ಣೆ ಬೂಳ್ಯ ವೇಳೆ ನಿಯಮಕ್ಕೆ ಬ್ರೇಕ್. ತುಳುನಾಡಿನಲ್ಲಿ ಚರ್ಚೆಗೆ ಈ ಒಂದು ವಿಚಾರ ಬಹಳಷ್ಟು ಗ್ರಾಸವಾಗಿದೆ. ದೈವಾರಾಧಕ ಪರ ವಿರುದ್ಧ ಚರ್ಚೆ ಬಹಳಷ್ಟು ನಡೀತಿದೆ. ಸೊ ಹರಕೆ ಕೋಲ, ಈ ಏನು ಹರಕೆಯನ್ನ ಮಾಡ್ಕೊತೀನಿ ಅಂತ ರಿಷಬ್ ಶೆಟ್ಟಿ ಅವರು ಹೇಳ್ಕೊಂಡಿದ್ರು, ಆ ಹರಕೆಯನ್ನ ಈ ಚಿತ್ರ ಸಕ್ಸಸ್ ಕಂಡ ಬಳಿಕ ದೇವ್ರ ಹತ್ರ ಹೋಗಿ ಹರಕೆಯನ್ನ ಅರ್ಪಿಸಿದ್ದಾರೆ. ಬಟ್ ಆದರೆ ಎಣ್ಣೆ ಬೂಳ್ಯ ಅನ್ನುವಂತಹ ಫಸ್ಟು ಒಂದು ಸಂಪ್ರದಾಯ ಏನಿದೆ, ಆ ವೇಳೆ ಏನಾದರೂ ಆಚೆ ಈಚೆ ಆಯ್ತಾ ಅನ್ನುವಂತಹ ಚರ್ಚೆ ಬಹಳಷ್ಟು ಮುಗಿಲೆದ್ದಿದೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ನಮ್ಮ ಜೊತೆ ಇದ್ದಾರೆ ಫಿಲ್ಮ್ ಕರೆಸ್ಪಾಂಡೆಂಟ್ ಕೀರ್ತಿ ಪಟೇಲ್. ಕೀರ್ತಿ ಅವರೇ, ಇದು ನೋಡ್ತಿದ್ರೆ ಒಂದು ಅನುಮಾನ ಕಾಡುತ್ತೆ. ದೈವ, ಎಲ್ಲರೂ ದೈವಕ್ಕೆ ನಾವು ಮಕ್ಕಳೇ, ಆದ್ರೆ ಈ ದೈವ ರಿಷಬ್ ಶೆಟ್ಟಿಯನ್ನ ಹಾಗೆ ಐಡೆಂಟಿಫೈ ಮಾಡಿ ಅಲ್ಲೇ ಬಂದು ರಿಷಬ್ ಶೆಟ್ಟಿಯನ್ನ ತಪ್ಕೊಳ್ಳೋದಾಗಿರ್ಬೋದು. ಬಹಳಷ್ಟು ಜನ ಆ ಪ್ರಾಂತ್ಯದವ್ರಿಗೆ ಈ ಸಂಪ್ರದಾಯ ಗೊತ್ತು. ಆ ಪ್ರಾಂತ್ಯ, ಆ ಭಾಗದಲ್ಲಿ ಹೊರತಾದಂತಹ ಜನರಿಗೆ ಏನಿದಾಗ್ತಾ ಇದೆ, ಬೇಕಂತಾನೆ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಎಲ್ಲೋದು ಕಾಮನ್ನು. ಸೊ ಈ ಬಗ್ಗೆ ಯಾವ ಮಾಹಿತಿಯನ್ನ, ಎಷ್ಟು ಹೆಚ್ಚಿನ ಮಾಹಿತಿಯನ್ನ ನಮಗೆ ತಿಳಿಸ್ಕೊಡ್ತೀರಿ? ಆದರ್ಶಿನಿ, ಈಗಾಗಲೇ ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶನ ಮಾಡಿರುವಂತಹ ಕಾಂತಾರ ಪ್ರಿಕ್ವೆಲ್ ಹಾಗೂ ಸಿಕ್ವೆಲ್ ಎರಡೂ ಕೂಡ ಯಶಸ್ಸಿನ ಹಾದಿಯಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ಯಶಸ್ಸಿನ ಹಾದಿಯಲ್ಲಿ ಇರುವಾಗ ಜೊತೆಗೆ ಪ್ರಗತಿ ಶೆಟ್ಟಿ ಅವರು ಹರಕೆಯನ್ನು ಕೂಡ ಹೊತ್ಕೊಂಡಿದ್ರು. ಸಾಕಷ್ಟು ವಿವಾದ ಇರ್ಬೋದು, ಒಂದಷ್ಟು ಅಡೆತಡೆಗಳು ಕೂಡ ಬರ್ತಾ ಹೋಗ್ತಿತ್ತು. ಈ ಅಡೆತಡೆಗಳೆಲ್ಲ ನಾವು ಮೀರಿ ಸಿನಿಮಾವನ್ನ ಬೆಳ್ಳಿ ಪರದೆಗೆ ತರಬೇಕು ಅನ್ನೋಂಥ ಒಂದು ಹುಮ್ಮಸ್ ಇರ್ಬೋದು, ಒಂದು ಆಸೆ, ಮಹದಾಸೆಯಿಂದ ಪ್ರೇಕ್ಷಕರ ಎದುರು ಕೊನೆಯದಾಗೂ ಒಂದಷ್ಟು ಏಳು ಬೀಳುಗು ಎಲ್ಲವನ್ನೂ ಸಹ ಅಲ್ಲಿ ಸರಿಸಿ ಮುಂದೆ ಬಂದರು. ಇದೀಗ ಯಶಸ್ಸಿನ ಹಾದಿಯಲ್ಲಿರುವಂತಹ ಕಾಂತಾರಾಗೆ ಒಂದು ಹರಕೆಯನ್ನು ತೀರಿಸಬೇಕಿತ್ತು. ಹೀಗಾಗಿ ಮಂಗಳೂರಿಗೆ ಬರುವಂತಹ ರಿಷಬ್ ಶೆಟ್ಟಿ ಅವರು ಇರ್ಬೋದು, ವಿಜಯ್ ಕಿರ್ಗೊಂದೂರ್ ಅವರು ಇರಬಹುದು, ಇಬ್ರು ಸಹ ಕೂತು ಹರಕೆಯನ್ನ ತೀರಿಸುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗ್ತಿದ್ದಂಗೆ ತುಳುನಾಡಿನಲ್ಲಿ ಇರುವಂತಹ ಒಂದಷ್ಟು ದೈವಾರಾಧಕರು ಇರ್ಬೋದು, ಅಲ್ಲಿನ ಜನರು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ದೈವ ಇರ್ಬೋದು, ಅಂದರೆ ಪಂಜುರ್ಲಿ ನರ್ತನ ಮಾಡುತ್ತಿರುವಂತಹ ಅಲ್ಲಿ ಮುಖೇಶ್ ಅವರ ಒಂದು ವರ್ತನೆ ಇರಬಹುದು, ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಿರುವಂಥದ್ದು ಅಲ್ಲಿನ ಜನರು. ಯಾಕಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರು ತೊಡೆ ಮೇಲೆ ಮಲಗುವಂತಹ ಅವಶ್ಯಕತೆ ಇರಲಿಲ್ಲ, ಈ ರೀತಿ ಯಾವ ದೈವ ಕೂಡ ಮಾಡೋದಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಿರುವಂಥದ್ದು. ಇದಕ್ಕೆ ಮುಖೇಶ್ ಅವರ ಪ್ರತಿಕ್ರಿಯೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ದೈವಾರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಧರಿಸಿದಂತಹ ಉಡುಪು ಕೂಡ ತಪ್ಪಾಗಿತ್ತು. ಮೊದಲನೇದಾಗಿ ದೈವದ ಮೇಲೆ ಸಿನಿಮಾನೇ ಮಾಡೋ ಹಾಗಿಲ್ಲ, ಇದು ಕಾಂತಾರ ಸಿನಿಮಾ ಬಂದಾಗಿಂದನೂ ಈ ಒಂದು ವಿವಾದ ಬರ್ತಿರುವಂಥದ್ದು. ಆದರೆ ಇದಕ್ಕೆ ಸ್ಪಷ್ಟನೆ ಕೊಡೋ ರೀತಿಯಲ್ಲಿ ಯಾವುದೇ ರೀತಿ ಪ್ರತಿಕ್ರಿಯೆ ಕೂಡ ಬಂದಿಲ್ಲ. ಸಿನಿಮಾ ಮಾಡಿದ್ರು, ಬಿಸ್ನೆಸ್ ಮಾಡ್ಕೊಂಡ್ರು ಅನ್ನೋಂಥ ರೀತಿಯಲ್ಲಿ ಒಂದಷ್ಟು ಜನ ಅಲ್ಲಿರುವಂತಹ ದೈವಾರಾಧಕರು ಮಾತಾಡ್ಕೊಂಡಿರುವಂಥದ್ದು. ಅಂದರೆ ದೈವದ ಅನುಕರಣೆ ಮಾಡುವಂಥದ್ದೇ ತಪ್ಪು ಅನ್ನೋ ವೇಳೆ ದೈವಾರಾಧನೆ, ದೈವ ಹೀಗೆ ಮಾಡುತ್ತಾ ಪಂಜುರಲ್ಲಿ ನರ್ತನ ಮಾಡಿರುವಂತಹ ಒಂದು ಮುಖೇಶ್ ಅವರ ಒಂದು ಸ್ವಭಾವ, ಅಲ್ಲಿ ಹಾವಭಾವ, ಎಷ್ಟೇ ಅವರು ಆತ್ಮೀಯತೆ ಇರಬಹುದು, ರಿಷಬ್ ಶೆಟ್ಟಿ ಅವರಿಗೆ ಓವರ್ ಆಲ್ ಕೊರಿಯೋಗ್ರಾಫ್ ಇನ್ಪುಟ್ಸ್ ಕೊಟ್ಟಿರುವಂಥದ್ದು ದೈವದ ಬಗ್ಗೆ, ಗುಳಿಗ ಇರ್ಬೋದು, ಪಂಜುರ್ಲಿ ಇರಬಹುದು, ಪ್ರತಿಯೊಂದು ದೈವದ ಬಗ್ಗೆ ಇನ್ಪುಟ್ಸ್ ಕೊಟ್ಟು ಕೊರಿಯೋಗ್ರಾಫ್ ಮಾಡಿರುವಂಥದ್ದೇ ಮುಖೇಶ್ ಅವರು. ಸೊ ಸೈಮಾ ಅವಾರ್ಡ್ಸ್ನಲ್ಲೂ ಸಹ ಅವರಿಗೆ ಬೆಸ್ಟ್ ಕೊರಿಯೋಗ್ರಾಫ್ ಅನ್ನುವಂಥ ಅವಾರ್ಡ್ ಕೂಡ ಸಿಕ್ತು. ಇಷ್ಟೊಂದು ಆತ್ಮೀಯತೆ, ಹೊಂದಾಣಿಕೆ ಇರಬಹುದು, ಆದರೆ ಮಿತಿ ಮೀರಿ ಇರಬಹುದು. ಕಟ್ಟುಪಾಡುಗಳಿರ್ತವೆ, ನಿಯಮಗಳಿರ್ತವೆ, ಎಲ್ಲವನ್ನು ಪಾಲಿಸಬೇಕು ಅನ್ನುವಂಥದ್ದು ಅಲ್ಲಿ ತುಳುನಾಡಿನಲ್ಲಿ ಹೇಳ್ತಿರುವಂಥದ್ದು. ಆದರ್ಶಿನಿ, ಥ್ಯಾಂಕ್ ಯು.